ಅರೆಸ್ಟ್ ಆಗ್ತಾರ ಯುವ ಕಾಂಗ್ರೆಸ್ ನಾಯಕ ನಲ್ಪಾಡ್. ಅವ್ರು ಬಿಟ್ಟು ಇವ್ರು ಬಿಟ್ಟು ಮೊಹಮ್ಮದ್ ಬಳಿಗೆ ಮತ್ತೆ ಬಂದಿರುವಂತದ್ದು, ಮತ್ತೆ ಮುನ್ನೆಲೆಗೆ ಬಂತು ಬಿಟ್ಕಾಯಿನ್ ಕೇಸ್. ಹ್ಯಾಕರ್ ಶ್ರೀಕಿ ಬಂಧನ, ಮುಂದೆ ಮೊಹಮ್ಮದ್ ನಲ್ಪಾಡ್ ಸರ್ದೀನ. ಇಡಿ ಅಧಿಕಾರಿಗಳಿಂದ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಅರೆಸ್ಟ್. ಶ್ರೀಕೃಷ್ಣ, ರಾಬಿನ್, ಸುನೀಶ್ ಹೆಗಡೆ ಬಂಧನ. ಶ್ರೀಕಿ ಸೇರಿ ಇತರೆ ಆರೋಪಿಗಳ ಜೊತೆ ಸಂಪರ್ಕದ ಆರೋಪ. ಸದ್ಯ ನಲ್ಪಾಡ್ ಪಾತ್ರದ ಕುರಿತಂತೆ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಇಡಿ. ಯಾವುದೇ ಕ್ಷಣ ಮೊಹಮ್ಮದ್ ನಲ್ಪಾಡ್ಗೆ ಎದುರಾಗುವ ಸಂಕಷ್ಟ. ಕೆಲ ವರ್ಷಗಳಿಂದ ತನಿಖೆ ನಡೆಸ್ತಾ ಇದ್ದ ಇಡಿ ತಂಡದ ಬೇಟೆ ಇದು. 20 ದಿನಗಳ ಹಿಂದೆ ಶ್ರೀಕಿ, ನಲ್ಪಾಡ್, ಹಕೀಬ್ ಮನೆಯ ಮೇಲೆ ಇಡಿ ದಾಳಿಯನ್ನ ಕೂಡ ನಡೆಸಿತ್ತು. ಅರೆಸ್ಟ್ ಆಗ್ತಾರ ಯುವ ಕಾಂಗ್ರೆಸ್ ನಾಯಕ ಮೊಹಮ್ಮದ್ ನಲ್ಪಾಡ್. ಅವ್ರು ಬಿಟ್ಟು ಇವ್ರು ಬಿಟ್ಟು ಮೊಹಮ್ಮದ್ ಬಳಿಗೆ ಈಗ ಮತ್ತೆ ಮುನ್ನೆಲೆಗೆ ಬಂತು ಬಿಟ್ಕಾಯಿನ್ ಕೇಸ್. ಹ್ಯಾಕರ್ ಶ್ರೀಕಿ ಬಂಧನ, ಮುಂದೆ ಮೊಹಮ್ಮದ್ ನಲ್ಪಾಡ್ ಸರದೀನ. ಇಡಿ ಅಧಿಕಾರಿಗಳಿಂದ ಶ್ರೀಕಿ ಅಲಿಯಾಸ್ ಶ್ರೀಕೃಷ್ಣ ಈಗಾಗಲೇ ಅರೆಸ್ಟ್ ಆಗಿರುವಂತದ್ದು. ಶ್ರೀಕೃಷ್ಣ, ರಾಬಿನ್ ಕಂಡೇವಾಲಾ, ಸುನೀಶ್ ಹೆಗಡೆ ಈಗ ಬಂಧನ ಆಗಿರುವಂತದ್ದು. ಶ್ರೀಕಿ ಸೇರಿದಂತೆ ಇತರೆ ಆರೋಪಿಗಳ ಜೊತೆ ಸಂಪರ್ಕದ ಆರೋಪ ಕೇಳಿ ಬಂದಿತ್ತು. ಸದ್ಯ ನಲ್ಪಾಡ್ ಪಾತ್ರದ ಕುರಿತಂತೆ ತನಿಖೆಯನ್ನ ನಡೆಸ್ತಾ ಇದೆ ಇಡಿ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಮೊಹಮ್ಮದ್ ನಲ್ಪಾಡ್ ಅವರಿಗೆ ಸಂಕಷ್ಟ ಎದುರಾಗಬಹುದು. ಕೆಲ ವರ್ಷಗಳಿಂದ ತನಿಖೆ ನಡೆಸ್ತಾ ಇದ್ದಂತಹ ಇಡಿ ತಂಡ ಬೇಟೆಯನ್ನ ಕೂಡ ಮಾಡಿತ್ತು. 20 ದಿನಗಳ ಹಿಂದೆ ಶ್ರೀಕಿ, ನಲ್ಪಾಡ್, ಹಕೀಬ್ ಮನೆಯ ಮೇಲೆ ಇಡಿ ದಾಳಿಯನ್ನ ಕೂಡ ನಡೆಸಿತ್ತು. ಅವ್ರು ಬಿಟ್ಟು ಇವ್ರು ಬಿಟ್ಟು ಏನಿದು ಕೇಸು ಗಮನಿಸ್ತಾ ಹೋಗೋದಾದ್ರೆ, ರಾಜ್ಯ ಸರ್ಕಾರದ ಈ ಪ್ರೊಕ್ಯೂರ್ಮೆಂಟ್ ವೆಬ್ಸೈಟ್ ಹ್ಯಾಕ್ ಆಗಿತ್ತು. ಸರ್ಕಾರದ ಹಣ ಬೇರೆ ಬೇರೆ ಅಕೌಂಟ್ಗಳಿಗೆ ವರ್ಗಾವಣೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಸಿಐಡಿ ಎಸ್ಐಟಿ ತನಿಖೆಗೆ ಆದೇಶಿಸಿದ್ದ ಅಂದಿನ ಸರ್ಕಾರ ಬಿಜೆಪಿ ಇತ್ತು. ತನಿಖೆಯ ವೇಳೆ ಹಲವು ಡಿಜಿಟಲ್ ವ್ಯಾಲೆಟ್ ಕಳ್ಳತನ ಕೂಡ ಬೆಳಕಿಗೆ ಬಂದಿತ್ತು. 2 ಬಾರಿ ಎಸ್ಐಟಿಯಿಂದ ಶ್ರೀಕಿ, ನಲ್ಪಾಡ್ ವಿಚಾರಣೆ ಕೂಡ ಆಗಿತ್ತು.